ನೋಡಿ, ದೊಡ್ಡ ದೊಡ್ಡ ಗುರುಗಳೆಲ್ಲ ಸಂತೋಷದ ಬಗ್ಗೆ, ನೆಮ್ಮದಿ ಬಗ್ಗೆ ಬೋಧನೆ ಮಾಡ್ತಾರೆ. ಆದರೆ ಇದುವರೆಗೂ ಕಷ್ಟಗಳಿಂದ ಶಾಶ್ವತವಾಗಿ ಪಾರಾಗಿರೋರು ಯಾರೂ ಇಲ್ಲ. ನನಗೆ ಯಾವಾಗಲೂ ಶಾಂತಿ ಬೇಕು, ನನಗೆ ಯಾವಾಗಲೂ ಸುಖನೇ ಬೇಕು ಅನ್ನೋ ಒಂದು ಆಸೆ ಇದೆಯಲ್ವಾ, ಇದು ಮೂರ್ಖರಿಗೆ ಮಾತ್ರ ಇರುತ್ತೆ. ಇದು ಮೂರ್ಖರಿಗೆ ಮಾತ್ರ ಇರುತ್ತೆ. ಇದೆ ನೋಡಿ, ನೀವು ಧ್ಯಾನದಲ್ಲಿ ಅದು ಎಂಥ ಅನುಭವ, ಅದು ಇದು ನೀವು ಏನೇ ಪಡ್ಕೊಂಡ್ರು ಕೂಡ ಮತ್ತು ನೀವು ಉಸಿರಾಡಲೇಬೇಕಾ, ನೀರು ಕುಡಿಲೇಬೇಕಾ, ಊಟ ಮಾಡಲೇಬೇಕಾ, ಮತ್ತು ನಿಮಗೆ ಕಾಯಿಲೆಗಳು ಬಂದೇ ಬರ್ತಾವ, ಮತ್ತು ಮರಣ ಕೂಡ ಎಲ್ಲೇ ಇದ್ದರೂ ನಿಮಗೆ ಬಂದೇ ಬರುತ್ತಾ. ಇವಾಗ ನೋಡಿ, ಒಂದು ಪಕ್ಷಿ ಹಾರಾಡ್ತಾ ಇದೆ ಅಂತ ಅಂದ್ಕೊಳ್ಳಿ ಇಲ್ಲಿ, ಓಕೆನಾ. ಆ ಪಕ್ಷಿಯನ್ನು ನಾವು ಯಾವುದೇ ಯೋಚನೆ ಇಲ್ಲದೇ ನೋಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ನಮಗೆ ಒಂದು ಗೊತ್ತಾಗುತ್ತೆ. ಬಟ್ ವ್ಯಕ್ತಿ ಇದೇ ರೀತಿಯಲ್ಲಿ ತಿಳ್ಕೊತಾ ಹೋದಾಗೆಲ್ಲ ಅವನಿಗೆ ಒಂದು ಸತ್ಯ ಗೊತ್ತಾಗುತ್ತೆ. ಅದೇನು ಅಂತಂದರೆ, ಆದರೆ ನಾವು ಬದುಕಲಿಕ್ಕೆ ಇಷ್ಟು ದೊಡ್ಡ ಬ್ರಹ್ಮಾಂಡ ಯಾಕೆ ಬೇಕು? ಯಾಕೆ ಅಂತಂದರೆ ನೋಡಿ ಸ್ನೇಹಿತರೆ, ಇಲ್ಲಿ ತುಂಬ ದೊಡ್ಡದಾದ ಒಂದು ಸತ್ಯ ಅಡಗಿದೆ ಇಲ್ಲಿ. ನೋಡಿ, ನಿಜವಾದ ಆಧ್ಯಾತ್ಮ ಏನು ಅಂತಂದರೆ, ನಿಜವಾದ ಆಧ್ಯಾತ್ಮ ಇಡೀ ಬ್ರಹ್ಮಾಂಡ ತನ್ನಷ್ಟಕ್ಕೆ ತಾನೇ ನಡೀತಾ ಇದೆಯಾ, ಅಥವಾ ಈ ಬ್ರಹ್ಮಾಂಡವನ್ನು ನಡೆಸ್ತಾ ಇರೋ ಬೇರೆ ಒಂದು ಶಕ್ತಿ ಇದೆಯಾ? ಈ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಕಾಡುತ್ತೆ. ನೋಡಿ, ಇದ್ರ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಸ್ವಲ್ಪ ನಾವು ಮುಕ್ತ ಮನಸ್ಸಿನಿಂದ ಯೋಚನೆ ಮಾಡಬೇಕಾಗುತ್ತೆ ಇಲ್ಲಿ. ಇಲ್ಲ ನಾವು ಯಾವುದೋ ಒಂದು ಪುಸ್ತಕ ಹೇಳಿದೆ, ನಾನು ಅದನ್ನಷ್ಟೇ ಫಾಲೋ ಮಾಡ್ತೀನಿ ಅಂತಂದರೆ, ಇವಾಗ ನಾನು ಏನು ಹೇಳ್ತೀನೋ ಅವೆಲ್ಲ ನಿಮಗೆ ವಿರುದ್ಧವಾಗಿ ಕಾಣ್ತವೆ. ಹಾಗಾಗಿ ಮುಕ್ತ ಮನಸ್ಸಿನಿಂದ ನೋಡಿ. ಇವಾಗ ನಾವು ಒಂದು ಸೃಷ್ಟಿ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ಸೃಷ್ಟಿ ಅದು ತನ್ನಷ್ಟಕ್ಕೆ ತಾನೇ ನಡೀತಾ ಇದೆ, ಇಲ್ಲ ಅದ್ರ ಹಿಂದೆ ಯಾವುದೋ ಒಂದು ಶಕ್ತಿ ಇದೆ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಂತಂದರೆ, ಸೃಷ್ಟಿ ಹುಟ್ಟೋಕಿನ ಮುಂಚೆ ನಾವಲ್ಲಿ ಇರಬೇಕಾಗುತ್ತೆ. ಆದರೆ ನಾವಲ್ಲಿ ಇದ್ದಿಲ್ಲ. ಹಾಗಾದರೆ ಇದನ್ನು ಹೇಗೆ ತಿಳ್ಕೊಳ್ಳೋದು? ನೋಡಿ, ವಿಜ್ಞಾನ ಹೇಳುತ್ತೆ, ಏನಂತ ಹೇಳುತ್ತೆ, ಈ ಒಂದು ಸೃಷ್ಟಿ ಒಂದು ಸ್ಫೋಟದಿಂದ ಆಯಿತು ಅಂತ ಹೇಳಿ ಅಲ್ವಾ. ಒಂದು ಸ್ಫೋಟದಿಂದ ಆಯಿತು. ಅದಕ್ಕಿಂತ ಮುಂಚೆ ಏನಿತ್ತು, ಇದು ಸೈನ್ಸ್ಗೂ ಕೂಡ ಗೊತ್ತಾಗದೆ ಒಂದು ನಿಗೂಢವಾದ ಒಂದು ರಹಸ್ಯ ಇದು. ಆದರೆ ನಾವಿಲ್ಲಿ ಒಂದು ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸಿದರೆ ಇದ್ರ ಬಗ್ಗೆ ನಾವು ತಿಳ್ಕೊಬೋದು. ಹೇಗೆಂದ್ರೆ ನೋಡಿ, ನಮಗೆ ಇದಕ್ಕೆ ಉತ್ತರ ಸೃಷ್ಟಿಯಲ್ಲೇ ಸಿಗುತ್ತೆ. ಹೇಳಬೇಕಂದ್ರೆ ಸೃಷ್ಟಿಯಲ್ಲೇ ಸಿಗುತ್ತೆ. ಇವಾಗ ನೋಡಿ, ನಮ್ಮ ಸುತ್ತಮುತ್ತ ಯಾವುದೇ ವಸ್ತುವನ್ನು ನೋಡಿ, ಅಂದರೆ ಒಂದು ಟಿ ವಿ ಆಗಲಿ, ಒಂದು ಫ್ಯಾನ್ ಆಗಲಿ, ಒಂದು ಸಣ್ಣ ಪುಟ್ಟ ವಸ್ತು ಆಗಲಿ, ಯಾವುದೇ ಒಂದು ವಸ್ತುವನ್ನು ನೀವು ನೋಡಿದರೂ ಕೂಡ ಅದು ತನ್ನಷ್ಟಕ್ಕೆ ತಾನೇ ಆಗಿದೆ ಅಂತ ಹೇಳಿ ನಾವು ಭಾವಿಸ್ತೀವಾ? ಇಲ್ಲ. ನಮ್ಮ ಬುದ್ಧಿನೂ ಕೂಡ ಇದನ್ನು ಒಪ್ಪೋದಿಲ್ಲ. ಖಂಡಿತವಾಗಿಯೂ ಅದನ್ನು ಸೃಷ್ಟಿ ಮಾಡಿರೋ ಒಬ್ಬ ವ್ಯಕ್ತಿ ಇದ್ದೇ ಇರ್ತಾನೆ, ಅಂದರೆ ಅದನ್ನು ತಯಾರು ಮಾಡಿರೋ ವ್ಯಕ್ತಿ ಇದ್ದೇ ಇರ್ತಾನೆ ಅಂತ ನಾವು ಹೇಳ್ತೀವಿ. ಬ್ರಹ್ಮಾಂಡದಲ್ಲಿ ಏನೆಲ್ಲ ಇದ್ದಾವೋ ಅವುಗಳ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸಿದರೆ ನಮಗಿಲ್ಲೇ ಉತ್ತರ ಸಿಗುತ್ತೆ. ನೋಡಿ, ಸುತ್ತಮುತ್ತ ಏನೆಲ್ಲ ವಸ್ತುಗಳಿದ್ದಾವೆ. ಸೂರ್ಯ ಇದೆ, ಮತ್ತು ಚಂದ್ರ ಇದೆ, ನಮಗೆ ಉಸಿರಾಡೋಕ್ಕೆ ಗಾಳಿ ಇದೆ, ಬೆಳಕಿದೆ, ಹಗಲು ಆಗ್ತಾ ಇದ್ದಾವೆ, ರಾತ್ರಿ ಆಗ್ತಾ ಇದ್ದಾವೆ, ಮತ್ತು ಭೂಮಿಗೆ ಗುರುತ್ವಾಕರ್ಷಣೆ ಇದೆ, ಮತ್ತು ಭೂಮಿ ತಿರುಗ್ತಾ ಇದೆ, ಓಕೆನಾ. ಸೂರ್ಯನು ಕೂಡ ಒಂದೇ ರೀತಿಯಲ್ಲಿ ನಮಗೆ ಬೆಳಕನ್ನು ಕೊಡ್ತಾ ಇದ್ದಾನೆ, ಅದರಿಂದ ಬೆಳಕು ಬರ್ತಾ ಇದೆ. ಇವನ್ನೆಲ್ಲ ಗಮನಿಸಿದರೆ ನಮಗಿಲ್ಲೊಂದು ಅದ್ಭುತವಾದ ಸತ್ಯ ಗೊತ್ತಾಗುತ್ತೆ. ಏನು ನೋಡಿ, ಬ್ರಹ್ಮಾಂಡ ಏನಾದರೂ ತನ್ನಷ್ಟಕ್ಕೆ ತಾನೇ ಅದೇ ಆಗಿದ್ದರೆ ಈ ಬ್ರಹ್ಮಾಂಡದಲ್ಲಿ ಏನಾದರೂ ಒಂದು ವ್ಯತ್ಯಾಸ ಆಗಿರೋದು ಒಂದು. ಇನ್ನೊಂದು ರೀತಿಯಲ್ಲಿ ನಾವು ಯೋಚನೆ ಮಾಡಿದರೆ ಇಲ್ಲಿ ಸಾಕಷ್ಟು ನಿಯಮಗಳಿದ್ದಾವೆ. ನೋಡಿ, ನಾವು ಈ ಭೂಮಿ ಮೇಲೆ ಬರೋಕ್ಕಿಂತ ಮುಂಚೆ ಎಲ್ಲ ರೆಡಿ ಇದೆ. ಗಾಳಿ, ಬೆಳಕು, ನೀರು, ಮತ್ತು ಕಾಲಗಳು ಬದಲಾಗ್ತವೆ, ಮತ್ತು ಸೂರ್ಯನಿಂದ ಬೆಳಕು ಸಿಗ್ತಾ ಇದೆ, ಮತ್ತು ಭೂಮಿಯಿಂದ ಆಹಾರ ಸಿಗ್ತಾ ಇದೆ. ಎಲ್ಲವೂ ರೆಡಿ ಇದೆ. ನೋಡಿ, ಇವನ್ನೆಲ್ಲ ನೋಡಿದಾಗ ನಮಗನ್ಸುತ್ತೆ ಇಲ್ಲಿ ನಿಯಮ ಇದ್ದಾವೆ ಅಂತಂದರೆ ಇದ್ರ ಹಿಂದೇನೂ ಕೂಡ ಒಂದು ಶಕ್ತಿ ಇದ್ದೇ ಇರಬೇಕಲ್ವಾ. ಯಾಕಂದರೆ ನೋಡಿ, ಎಲ್ಲಿ ನಿಯಮಗಳು ಇರೋದಿಲ್ವೋ ಅಲ್ಲಿ ಏನಾದ್ರು ಒಂದು ತೊಂದರೆ ಆಗ್ತಾನೇ ಇರುತ್ತೆ. ಇವಾಗ ನೋಡಿ, ಒಂದು ಸಣ್ಣದೊಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ರೋಡಲ್ಲಿ ಒಂದು ಸಿಗ್ನಲ್ ಇಲ್ಲ ಅಂತಂದರೆ ಎಲ್ಲರೂ ಆರಾಮಾಗಿ ಪ್ರಯಾಣ ಮಾಡೋಕ್ಕೆ ಆಗೋದಿಲ್ಲ. ಅಲ್ಲಿ ಏನಾದ್ರು ಒಂದು ಅನಾಹುತ ಆಗೇ ಆಗುತ್ತೆ. ಅಲ್ಲೇನಂದರೆ ಒಂದು ಶಿಸ್ತಿದೆ, ಹಾಗಾಗಿನೇ ಎಲ್ಲರೂ ಆರಾಮಾಗಿ ಪ್ರಯಾಣ ಮಾಡ್ತಾರೆ. ಅದೇ ರೀತಿಯಲ್ಲಿ ನೋಡಿ, ಈ ಬ್ರಹ್ಮಾಂಡದ ಸುತ್ತಮುತ್ತ ಅದ್ಭುತವಾದ ಒಂದು ಶಿಸ್ತಿನಿಂದ ಕೂಡಿದೆ. ಇದು ಸುಮ್ಮನೆ ಆಗಿಲ್ಲ, ಶಿಸ್ತಿನಿಂದ ಕೂಡಿದೆ. ಅಂದರೆ ಯಾವುದು ಎಲ್ಲೆಲ್ಲಿ ಇರಬೇಕು, ಹೇಗೆ ಅದು ಕೆಲಸ ಮಾಡಬೇಕು, ಎಷ್ಟೆಷ್ಟು ದೂರ ಇರಬೇಕು, ಅವೆಲ್ಲವೂ ಅದೇ ಒಂದು ಸ್ಥಾನದಲ್ಲೇ ಇದ್ದಾವೆ. ಅವು ಹಾಗೇ ಕೆಲಸ ಮಾಡ್ತಾ ಇದ್ದಾವೆ.
ನೋಡಿ, ಅವುಗಳ ಹಿಂದೆ ಏನಾದ್ರು ನಿಯಮ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಏನಾದ್ರು ಒಂದು ಅಲ್ಲೋಲ ಕಲ್ಲೋಲ ಆಗಿರೋದು. ಇದು ತುಂಬ ಅಂದರೆ ತುಂಬ ಸೂಕ್ಷ್ಮವಾದ ವಿಷಯ. ನೀವು ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿ, ಸ್ವಲ್ಪ ಸುತ್ತಮುತ್ತ ಪ್ರಕೃತಿಯನ್ನು ನೋಡಿ. ಇದರಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನಂತ. ಇಲ್ಲ, ಖಂಡಿತವಾಗಿಯೂ ಬ್ರಹ್ಮಾಂಡದ ಹಿಂದೆ ಒಂದು ಶಕ್ತಿ ಇದೆ ಅಂತ ಹೇಳಿ. ಯಾಕೆಂದರೆ ನೋಡಿ, ಇದನ್ನು ನಾವಂದ್ರೂ ನಡೆಸ್ತಾ ಇಲ್ಲ ಅಲ್ವಾ. ಇವಾಗ ನಾವೇನಾದ್ರು ಸೂರ್ಯನ ತೊಗೊಂಡು ಹೋಗಿ ಅಲ್ಲಿ ಇಟ್ಟಿದ್ದೀವ, ಕರೆಕ್ಟಾಗಿ ಇಷ್ಟೇ ಬೆಳಕಬೇಕು ನಮಗೆ ಅಂತ ಹೇಳಿ? ಇಲ್ಲ. ಮತ್ತೇನಾದ್ರು ಕಾಲಗಳನ್ನೇನಾದ್ರು ನಾವೇನಾದ್ರು ಫಿಕ್ಸ್ ಮಾಡಿದ್ದೀವ, ಮಳೆಗಾಲ ಇಷ್ಟಕ್ಕೆ ಬರಬೇಕು, ಚಳಿ ಇಷ್ಟೇ ಇರಬೇಕು, ಬೇಸಿಗೆ ಇಷ್ಟೇ ಇರಬೇಕು ಅಂತ ಹೇಳಿ? ಏನಾದ್ರು ಬೆಟ್ಟ ಗುಡ್ಡಗಳನ್ನು ನಾವೇನಾದ್ರು ನೆಟ್ಟಿದ್ದೀವ ಇಲ್ಲಿ? ಮತ್ತು ಮರ ಗಿಡಗಳನ್ನು, ನಮಗೆ ಗಾಳಿ ಬೇಕಲ್ವ, ಮರ ಗಿಡಗಳನ್ನೆಲ್ಲ ನಾವೇನಾದ್ರು ನೆಟ್ಟಿದ್ದೀವ ಇಲ್ಲಿ? ಇಲ್ಲ. ನೋಡಿ, ಇಷ್ಟು ದೊಡ್ಡ ಅದ್ಭುತವಾದ ಒಂದು ನಿಯಮ ಇದೆ, ಅವು ಎಲ್ಲವೂ ಕೆಲಸ ಮಾಡ್ತಾ ಇದ್ದಾವೆ ಅಂತಂದರೆ ನಮಗಿನ್ನ ಮೀರಿ ಒಂದು ಶಕ್ತಿ ಇದೆ. ಇದೇನೆಂದರೆ ಸಾಮಾನ್ಯ ಜ್ಞಾನ. ಇದು ಸಾಮಾನ್ಯ ಜ್ಞಾನ. ಕೆಲವೊಬ್ರು ಏನಾದ್ರು ಒಂದನ್ನು ಓದಿರ್ತಾರೆ, ಅದೇ ಸತ್ಯ ಅಂತ ಹೇಳಿ ಅದನ್ನು ಬಿಗಿಯಾಗಿ ಇಟ್ಕೊಂಡಿರ್ತಾರೆ, ಅಷ್ಟೇ ಬಿಗಿಯಾಗಿ ಇಟ್ಕೊಂಡಿರ್ತಾರೆ. ಸ್ವಲ್ಪ ಸ್ವತಂತ್ರವಾಗಿ ಯೋಚನೆ ಮಾಡೋದಿಲ್ಲ. ನೋಡಿ ಸ್ನೇಹಿತರೆ, ಒಂದು ಹೇಳ್ತೀನಿ, ನಮ್ಮಲ್ಲಿ ಎಂಥ ಧಾರ್ಮಿಕ ಪುಸ್ತಕಗಳೇ ಇರಲಿ, ಓದಬೇಕು ಬೇಡ ಅಂತನಂತಲ್ಲ. ಬಟ್ ಸತ್ಯವನ್ನು ತಿಳ್ಕೊಳ್ಳೋಕೆ ಭಗವಂತ ನಮಗೆ ತರ್ಕವನ್ನು ಉಪಯೋಗಿಸೋ ಬುದ್ಧಿಯನ್ನು ಕೊಟ್ಟಿದ್ದಾನೆ. ನಾವು ಎಲ್ಲ ಧಾರ್ಮಿಕ ಪುಸ್ತಕಗಳನ್ನು ಓದಬೇಕು. ಓದಿದ ಮೇಲೆ ಯೋಚಿಸಬೇಕು. ಯಾಕಂದರೆ ಒಂದು ಬದಲಾಗದೇ ಇರೋದು ಯಾವುದೂ ಇಲ್ಲ ಇಲ್ಲಿ ಅಲ್ವಾ, ಯಾವುದೂ ಇಲ್ಲ. ಹಾಗಾಗಿ ನಮ್ಮ ಒಂದು ಜಾಗ್ರತೆಗೆ ನಾವಿರಬೇಕು ಅಂತಂದರೆ ಒಂದು ಪುಸ್ತಕನ ಓದಿದ ಮೇಲೆ ಅದರ ಬಗ್ಗೆ ಯೋಚನೆ ಮಾಡಬೇಕು, ಅದು ಎಷ್ಟರ ಮಟ್ಟಿಗೆ ಸತ್ಯ ಹೌದಾ ಅಲ್ವಾ ಅಂತ ಹೇಳಿ. ನೋಡಿ, ನಾನು ಹೇಳೋದೇನಂತಂದರೆ, ಜ್ಞಾನವನ್ನು ಗಳಿಸೋಕೆ ಪುಸ್ತಕಗಳನ್ನು ಓದಬೇಕು, ಆದರೆ ಅವು ಯಾವುದಕ್ಕೂ ಅಂಟ್ಕೋಬಾರ್ದು. ನಾವು ಒಂದಕ್ಕೆ ಅಂಟ್ಕೊಂಡ್ವಿ ಅಂತಂದರೆ ನಮ್ಮ ವಿಚಾರ ಶಕ್ತಿಯನ್ನು ಕಳ್ಕೊಂಡಂಗೆ ಅಲ್ಲಿ ನಾವು. ಯಾಕೆಂದರೆ ನೋಡಿ, ಪ್ರಪಂಚ ತುಂಬ ಅಂದರೆ ತುಂಬಾ ವಿಶಾಲವಾಗಿದೆ, ನಾವು ತಿಳ್ಕೊಳ್ಳೋದು ತುಂಬಾ ಇರುತ್ತೆ. ನೋಡಿ, ಇಷ್ಟು ದೊಡ್ಡ ಬ್ರಹ್ಮಾಂಡ ಯಾಕಿದೆ? ನಾವಿಲ್ಲಿ ಏನೋ ಇಡೀ ಬ್ರಹ್ಮಾಂಡ ಅಂದ್ರೂ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಅಲ್ವಾ, ಪೂರ್ತಿ ನೋಡೋಕ್ಕಾಗ್ತಾ ಇಲ್ಲ, ಒಂದು ಸ್ವಲ್ಪ ಭಾಗವನ್ನು ನೋಡ್ತಾ ಇದ್ದೀವಿ. ಆದರೆ ನಾವು ಬದುಕಲಿಕ್ಕೆ ಇಷ್ಟು ದೊಡ್ಡ ಬ್ರಹ್ಮಾಂಡ ಯಾಕೆ ಬೇಕು? ಯಾಕೆ ಅಂತಂದರೆ ನೋಡಿ ಸ್ನೇಹಿತರೆ, ಇಲ್ಲಿ ತುಂಬ ದೊಡ್ಡದಾದ ಒಂದು ಸತ್ಯ ಅಡಗಿದೆ ಇಲ್ಲಿ. ಅದೇನು ಅಂತಂದರೆ, ನಾವು ಜ್ಞಾನವನ್ನು ಗಳಿಸ್ಬೇಕು. ಏನಕ್ಕೆ? ಸತ್ಯವನ್ನು ತಿಳ್ಕೋಬೇಕು. ನೋಡಿ, ಇಲ್ಲಿ ಈ ಒಂದು ಜೀವನ ಏನಿದೆಯಲ್ವಾ, ಇದು ಸುಮ್ಮನೆ ಸೃಷ್ಟಿ ಆಗಿಲ್ಲ. ಇವಾಗ ನೋಡಿ, ಭಗವಂತ ಈ ಅದ್ಭುತವಾದ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾನೆ, ನಮಗೊಂದು ಜೀವನ ಕೊಟ್ಟಿದ್ದಾನೆ ಅಂತಂದರೆ ಇದು ಕೇವಲ ಆಟಕ್ಕಲ್ಲ, ಇದು ಮನೋರಂಜನೆಗಲ್ಲ ಇದು ಅಲ್ವಾ. ನೀವು ಸ್ವಲ್ಪ ಸುಮ್ಮನೆ ಹಾಗೆ ಯೋಚನೆ ಮಾಡಿ. ಈ ನಮ್ಮ ಸುತ್ತಮುತ್ತ ನಾನು ಆವಾಗಲೇ ಹೇಳ್ದಂಗೆ ಸಾಕಷ್ಟು ನಿಯಮಗಳಿದ್ದಾವೆ. ಬ್ರಹ್ಮಾಂಡದಲ್ಲಿ ಇಷ್ಟು ದೊಡ್ಡ ವ್ಯವಸ್ಥೆಯನ್ನು ಇಟ್ಟ ಭಗವಂತ ಇದಕ್ಕೆ ಏನೋ ಕಾರಣ ಇಲ್ಲದೇನೆ ಇದನ್ನು ಸೃಷ್ಟಿ ಮಾಡಿರ್ತಾನ? ಸ್ವಲ್ಪ ಯೋಚನೆ ಮಾಡಿ. ಖಂಡಿತ ಇದಕ್ಕೆ ಬಲವಾದ ಒಂದು ಕಾರಣ ಇದ್ದೇ ಇರುತ್ತೆ. ಯಾಕೆ ಇಷ್ಟು ಬ್ರಹ್ಮಾಂಡದಲ್ಲಿ ನಿಯಮಗಳಿದ್ದಾವೆ? ಬ್ರಹ್ಮಾಂಡ ಯಾಕೆ ಇಷ್ಟು ದೊಡ್ಡದಾಗಿದೆ ಅಂತಂದರೆ ನೋಡಿ, ಇಲ್ಲಿ ಫಸ್ಟು ನಾವು ಏನು ಮಾಡಬೇಕು ಅಂದರೆ, ಇವಾಗ ಇರುವೆ ಹಾಗೆ ಬದುಕ್ತಾ ಇದೆ ಅಲ್ವಾ, ಪಕ್ಷಿಗಳ ಹಾಗೆ ಬದುಕ್ತಾ ಇದ್ದಾವೆ, ಪ್ರಾಣಿಗಳ ಹಾಗೆ ಬದುಕ್ತಾ ಇದ್ದಾವೆ, ಒಂದು ನಾಯಿ ಕೂಡ ನಾಯಿಯಾಗೆ ಬದುಕುತ್ತೆ ಅದು. ಆದರೆ ಇವತ್ತು ಮನುಷ್ಯನಾಗಿ ಬದುಕ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ ನೋಡಿ, ಮನುಷ್ಯ ಯೋಚನೆ ಮಾಡ್ತಾ ಇಲ್ಲ. ಏನೋ ದೊಡ್ಡದಾಗಿ ಕಲ್ಪನೆ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದಾನೆ. ಇಲ್ಲ, ಕೆಲವೊಬ್ರು ಹೇಳ್ತಾರೆ ನಾನೇ ದೇವರು, ಮನುಷ್ಯನೇ ದೇವರು ಅಂತ ಹೇಳಿ. ಮೊದಲು ಮನುಷ್ಯನಾಗಬೇಕು, ಇಲ್ಲಿ ದೇವರಾಗೋದು ಬೇಡ. ಫಸ್ಟು ಮನುಷ್ಯನಾಗ ಅವನೊಂದು ಅಸ್ತಿತ್ವ ಏನು ಅನ್ನೋದು ನಾವು ತಿಳ್ಕೊಬೇಕು ಫಸ್ಟ್ ಇಲ್ಲಿ. ನೋಡಿ, ಯಾಕೆ ಕೆಲವೊಬ್ಬರು ಅತಿಯಾದ ಒಂದು ಅತಿರೇಕಕ್ಕೆ ಹೋಗ್ತಾರೆ ಅಂದರೆ, ನಾನೇ ದೇವರು ಅಂತ ಯಾಕೆ ಈ ರೀತಿ ಭಾವಿಸ್ತಾರೆ ಅಂತಂದರೆ, ಮನುಷ್ಯನಿಗೆ ದೇವರಾಗೋದು ಏನು ದೊಡ್ಡ ಅಜ್ಞಾನ ಅದು. ದೇವರ ಸೃಷ್ಟಿಯಲ್ಲಿ ಮನುಷ್ಯ ಒಂದು ಇರುವೆಯನ್ನು ಕೂಡ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ, ಒಂದು ಇರುವೆಯನ್ನು ಕೂಡ. ಹೀಗಿರುವಾಗ ದೇವರಿಗೆ ಸಮಾನ ಅಂತ ಹೇಳಿ ವ್ಯಕ್ತಿ ತನ್ನನ್ನು ತಾನೇ ಊಹಿಸ್ಕೊಳ್ಳೋಕೆ, ಅಹಂಕಾರ ಪಡೋಕೆ ಶುರು ಮಾಡ್ತಾನೆ. ಸೊ ಇದು ಇರಬಾರ್ದು ಅಂತಲೇ ಭಗವಂತ ಇಷ್ಟು ದೊಡ್ಡ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾನೆ. ಹೇಗೆಂದರೆ ನೋಡಿ, ಇವಾಗ ಜ್ಞಾನನ ಯಾಕೆ ಗಳಿಸ್ಬೇಕು ಅಂತಂದರೆ, ನಾವು ಜ್ಞಾನ ಅಂದರೆ ಏನು, ಒಂದೊಂದಾಗೆ ಸತ್ಯದ ಬಗ್ಗೆ ತಿಳ್ಕೊತಾ ಹೋಗೋದು.
ಅಲ್ವಾ? ಇದನ್ನೇ ಜ್ಞಾನ ಅಂತೀವಿ. ನನಗೆ ಸಂಪೂರ್ಣವಾಗಿ ಎಲ್ಲವನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಆ ಒಂದು ಸಾಮರ್ಥ್ಯ ನನಗೆ ಇಲ್ಲ ಅನ್ನೋ ಒಂದು ಸತ್ಯ ಮನುಷ್ಯನಿಗೆ ಗೊತ್ತಾಗುತ್ತೆ. ಆಗ ಇದರಿಂದ ಏನಾಗುತ್ತೆ ಅಂತಂದರೆ, ಇಲ್ಲಿ ಒಂದು ಅರಿವು ಉಂಟಾಗುತ್ತೆ ವ್ಯಕ್ತಿಗೆ. ಏನು? ನಾನು ಈ ಭಗವಂತ ಏನೆಲ್ಲ ಸೃಷ್ಟಿ ಮಾಡಿದಾನಲ್ವ, ಈ ಬ್ರಹ್ಮಾಂಡದಲ್ಲಿ ಏನೆಲ್ಲ ಇದಾವಲ್ವ, ಅವುಗಳಲ್ಲಿ ನಾನು ಒಂದು ಕೇವಲ ಸೃಷ್ಟಿ ಅನ್ನೋ ಒಂದು ಸತ್ಯ ಗೊತ್ತಾಗುತ್ತೆ. ಈ ಒಂದು ಸತ್ಯ ಗೊತ್ತಾಗುತ್ತೆ. ಯಾರು ಈ ಒಂದು ಸತ್ಯವನ್ನು ಗ್ರಹಿಸ್ತಾರೋ ಅವರು ನಿಜವಾಗ್ಲೂ ಒಬ್ಬ ಒಳ್ಳೆ ಮನುಷ್ಯರಾಗಿ ಬದುಕ್ತಾರೆ. ದೇವರಾಗೋದಿಲ್ಲ, ದೇವರಾಗೋಕ್ಕೂ ಹೋಗೋದಿಲ್ಲ. ಅವ್ರು ಅಂಥ ಯೋಚನೆಯೂ ಕೂಡ ಮಾಡೋದಿಲ್ಲ. ಯಾಕೆಂದರೆ ವಾಸ್ತವ ಸತ್ಯ ಇದೆ ಅಲ್ವಾ. ನಾವು ನಮ್ಮನ್ನು ಕಳ್ಕೊತಾ ಇದ್ದೀವಿ ಹೇಳಬೇಕು ಅಂತಂದರೆ. ಏನೋ ದೊಡ್ಡದಾಗಿ ನಮ್ಮ ಒಳಗಡೆ ಅದು ಇದೆ, ಇದು ಇದೆ. ನೋಡಿ, ಇವತ್ತು ಇನ್ನೊಂದಕ್ಕೆ ಇದಕ್ಕೆ ಬಲವಾದ ಕಾರಣ ಏನು ಅಂತಂದರೆ, ದೇವರನ್ನು ಮರೆಯೋದಕ್ಕೆ ಮನುಷ್ಯ ನಾನೇ ದೇವರು ಅನ್ನೋದಕ್ಕೆ ಇಷ್ಟು ದೊಡ್ಡ ಅಹಂಕಾರ ಪಡೋದಕ್ಕೆ ಇನ್ನೊಂದು ಬಲವಾದ ಕಾರಣ ಏನು ಅಂತಂದರೆ, ಸೃಷ್ಟಿಯನ್ನು ನೋಡ್ತಾ ಇಲ್ಲ. ತನ್ನ ಕೈಕಾಲನ್ನು ನೋಡಿಕೊಂಡ್ರೆ ಅವನಿಗೆ ಗೊತ್ತಾಗುತ್ತೆ. ಅಷ್ಟೇ ಯಾಕೆ, ಮೇಲ್ಗಡೆ 2 ರೆಕ್ಕೆ ಬಡಿದು ಹಾರಾಡ್ತಾ ಇರ್ತಾವಲ್ಲ ಆ ಪಕ್ಷಿ, ಅದನ್ನು ವ್ಯಕ್ತಿ ಸೃಷ್ಟಿ ಮಾಡಿಲ್ಲ. ಅವುಗಳನ್ನು ನೋಡಿದರೆ ಗೊತ್ತಾಗುತ್ತೆ ಅವನಿಗೆ, ಇಲ್ಲ ನಾನು ದೇವರಾಗೋಕ್ಕಾಗೋದಿಲ್ಲ, ನನಗಿಂತವಾದ ಒಂದು ಅದ್ಭುತವಾದ ಶಕ್ತಿ ಇದೆ, ನಾನು ಅದಕ್ಕೆ ದಾಸನಾಗಬೇಕು ಅನ್ನೋದು ಗೊತ್ತಾಗುತ್ತೆ. ಆದರೆ ಇಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಹೊರಗಡೆ ಬಿಟ್ಬಿಡ್ತಾರೆ. ಹೊರಗಡೆ ಬಿಟ್ಟು ಯಾವಾಗಲೂ ಅಂತರಂಗ ಅಂತ ಹೇಳಿ ಒಳಗಡೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ನೋಡಿ, ಹೊರಗೂ ಯೋಚನೆ ಮಾಡಬೇಕು, ಒಳಗಿನೂ ಯೋಚನೆ ಮಾಡಬೇಕು. ಒಳಗಡೆ ಯಾಕೆ ಯೋಚನೆ ಮಾಡಬೇಕು ಅಂತಂದರೆ, ನಾವು ಸುಮ್ಮನೆ ಕೂತ್ಕೊಂಡಾಗ ಒಳ್ಳೆಯದು ಕೆಟ್ಟದ್ದು ಅನ್ನೋ ಒಂದು ಯೋಚನೆಗಳು ಬರ್ತಾ ಇರ್ತವೆ. ಸೊ ಆ ಯೋಚನೆಗಳು ಬಂದಾಗ ನಾವು ಅವುಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ನಾನು ಇದನ್ನು ಮಾಡಬೇಕಾ ಬೇಡವಾ ಅಂತ ಹೇಳಿ ನಾವು ಕೆಟ್ಟದ್ದನ್ನು ರಿಜೆಕ್ಟ್ ಮಾಡಬೇಕು. ಈ ಒಂದು ಕಾರಣದಿಂದ ನಾವು ಒಳಗಡೆ ನೋಡಬೇಕಾಗುತ್ತೆ. ಅಂದರೆ ನಾವು ಒಳ್ಳೆಯದನ್ನು ಮಾಡಬೇಕು ಅಂತಂದರೆ ಒಳಗಡೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಇವಾಗ ನೋಡಿ, ಶಾಂತಿ ನೆಮ್ಮದಿ ಅನ್ನೋದು ಹೇಗೆ ಸಿಗುತ್ತೆ ಅಂತಂದರೆ, ಒಂದು ಒಳ್ಳೆಯದು ಮಾಡೋದ್ರ ಮುಖಾಂತರ ಅಲ್ವಾ. ಒಳ್ಳೆಯದನ್ನು ಯಾವಾಗ ಮಾಡ್ತೀವಿ? ನಮ್ಮ ತಲೆಯಲ್ಲಿ ಏನೆಲ್ಲ ಯೋಚನೆಗಳು ಬರ್ತಾವೋ ಅವುಗಳನ್ನು ಗಮನಿಸಿದಾಗ ಮಾತ್ರ. ನಾವು ಗಮನಿಸಿದಾಗ ಒಂದನ್ನು ರಿಜೆಕ್ಟ್ ಮಾಡಿ ಇನ್ನೊಂದನ್ನು ಸ್ವೀಕರಿಸಿ ಅದನ್ನು ಕಾರ್ಯರೂಪವಾಗಿ ಮಾಡೋಕ್ಕೆ ಮುಂದಾಗ್ತೀವಿ. ಈ ಕಾರಣದಿಂದ ನಮ್ಮ ಒಳಗಡೆ ನಾವು ನೋಡಬೇಕು. ಹೊರಗಡೆ ನಾವು ಯಾಕೆ ನೋಡಬೇಕು ಅಂತಂದರೆ, ನಾವು ಈ ಸೃಷ್ಟಿಯ ಮುಂದೆ ಏನೂ ಅಲ್ಲ. ಭಗವಂತ ಅನ್ನೋ ಒಂದು ದೊಡ್ಡದಾದ ಶಕ್ತಿ ಇದೆ. ಆ ಭಗವಂತನ ಶಕ್ತಿ ಎಂಥದ್ದು, ಆ ಭಗವಂತನ ಜ್ಞಾನ ಎಂಥದ್ದು, ಮತ್ತು ಅವನೊಂದು ಪ್ರೀತಿ ಎಂಥದ್ದು, ಕರುಣೆ ಎಂಥದ್ದು ಅನ್ನೋದು ನಮಗೆ ಗೊತ್ತಾಗಬೇಕು ಅಂದರೆ ಇಡೀ ಸೃಷ್ಟಿಯನ್ನು ಗಮನಿಸಬೇಕು. ನಾವು ಸೃಷ್ಟಿಯನ್ನು ಗಮನಿಸಬೇಕು. ನೋಡಿ, ಭಗವಂತ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಭಗವಂತ ಸೃಷ್ಟಿ ಮಾಡಿರೋ ಪ್ರಕೃತಿ ಇದೆಯಲ್ವಾ, ಇದು ಒಂದು ದೊಡ್ಡ ಧ್ಯಾನ. ಇದು ಹೇಳಬೇಕು ಅಂತಂದರೆ, ಇವಾಗ ನೋಡಿ, ಒಂದು ಪಕ್ಷಿ ಹಾರಾಡ್ತಾ ಇದೆ ಅಂತ ಅಂದ್ಕೊಳ್ಳಿ ಇಲ್ಲಿ, ಓಕೆನಾ. ಆ ಪಕ್ಷಿಯನ್ನು ನಾವು ಯಾವುದೇ ಯೋಚನೆ ಇಲ್ಲದೇ ನೋಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ನಮಗೆ ಒಂದು ಗೊತ್ತಾಗುತ್ತೆ, ಅದೊಂದು ಅದ್ಭುತವಾದ ಸೃಷ್ಟಿ ಅಂತ ಅನಿಸುತ್ತೆ ನಮಗೆ. ಯಾಕೆ ಅಂತಂದರೆ ಅದಕ್ಕೂ ನಮಗೂ ಏನು ಸಂಬಂಧ ಇಲ್ಲ. ಅದನ್ನು ನಾವು ಸೃಷ್ಟಿ ಮಾಡಿಲ್ಲ. ಅದಕ್ಕೆ 2 ರೆಕ್ಕೆ ಇರಬೇಕು ಅಂತ ನಾವೇನಾದರೂ ಯೋಚನೆ ಮಾಡಿದ್ವಾ? ಇಲ್ಲ ಅದು ಆಕಾಶದಲ್ಲಿ ಹಾರಾಡಬೇಕು ಅಂತ ನಾವೇನಾದ್ರು ಯೋಚನೆ ಮಾಡಿದ್ದೀವ? ಇಲ್ಲ. ಅದರ ಒಂದು ಕಾರ್ಯರೂಪ ಇದೆ ಅಲ್ವಾ, ಅದು ನಮ್ಮ ಒಂದು ಕಲ್ಪನೆ ಅಲ್ಲ. ಅದು ಹೀಗಿರುವಾಗ ನಮಗೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಭಗವಂತ ಅನ್ನೋನಿದ್ದಾನೆ. ಅವನು ಎಂತೆಂಥ ವಿಧವಾದ ಪಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾನೆ, ಮತ್ತು ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ್ದಾನೆ. ಸುಮ್ಮನೆ ಆಕಾಶವನ್ನು ನೋಡಿದರೆ ನಮಗೆ ನಮ್ಮ ಅಹಂಕಾರ ಅನ್ನೋದು ಕಳೆದೋಗ್ಬಿಡುತ್ತೆ. ಅಲ್ಲಿ ನಿಜವಾಗ್ಲೂ ಕಳೆದೋಗ್ಬಿಡುತ್ತೆ. ಆಕಾಶ ಎಷ್ಟು ದೊಡ್ಡದಿದೆ, ನಾವು ಎಲ್ಲಿ ಎಷ್ಟು ದೂರ ಕಣ್ಣನ್ನು ನಾವು ಹರಿಸ್ತೀವೋ ಅಷ್ಟು ದೂರ ನಮಗೆ ಆಕಾಶ ಕಾಣುತ್ತೆ. ಅದಕ್ಕೆ ಎಂಡ್ ಅನ್ನೋದೇ ಕಾಣೋದಿಲ್ಲ. ನೋಡಿ, ಭಗವಂತನ ಶಕ್ತಿ ಎಷ್ಟು ದೊಡ್ಡದಿರ್ಬೋದು. ನೋಡಿ, ಹೊರಗಡೆ ಇವನ್ನೆಲ್ಲ ನೋಡಿದಾಗ ನಮ್ಮಲ್ಲಿ ಒಂದು ಕೃತಜ್ಞತೆ ಭಾವ ಹುಟ್ಟುತ್ತೆ ಎದ್ರ ಮೇಲೆ, ಆ ಒಂದು ಶಕ್ತಿ ಮೇಲೆ. ಆವಾಗ ನಾವು ದಾಸರಾಗ್ತೀವಿ, ಭಗವಂತನಿಗೆ ದಾಸರಾಗ್ತೀವಿ. ನಾನು ದೇವರಾಗೋದಿಲ್ಲ, ನಾನೇ ದೇವರು, ಎಲ್ಲವೂ ದೇವರು. ಎಲ್ಲವೂ ದೇವರಾಗೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಇಲ್ಲೊಂದು ಮೈಕ್ ಇದೆ ಅಂತಂದರೆ, ಈ ಮೈಕ್ ಸೃಷ್ಟಿ ಮಾಡಿರೋ ವ್ಯಕ್ತಿಯ ರೂಪ ನಾವು ಇದರಲ್ಲಿ ನೋಡೋಕೆ ಆಗೋದಿಲ್ಲ. ಆದರೆ ಆ ವ್ಯಕ್ತಿಯ ಒಂದು ಕ್ರಿಯೇಟಿವಿಟಿ ನಾವು ಇದರಲ್ಲಿ ನೋಡ್ಬೋದು. ಈ ಮೈಕನ್ನು ನೋಡ್ತಾ ಆ ವ್ಯಕ್ತಿಯ ಒಂದು ಕ್ರಿಯಾಶೀಲತೆಯನ್ನು ನಾವು ಗ್ರಹಿಸ್ಬೋದು. ಅದೇ ರೀತಿಯಲ್ಲಿ ನೋಡಿ, ಭಗವಂತ ನಮಗೆ ಕಣ್ಣಿಗೆ ಕಾಣಲಿಲ್ಲ ಅಂದರೂ ಕೂಡ ಈ ಅದ್ಭುತವಾದ ಸೃಷ್ಟಿಯನ್ನು ನೋಡಿ ಅವನ ಜ್ಞಾನ ಶಕ್ತಿಯನ್ನು ನಾವು ಅರಿಬೋದು. ಭಗವಂತ ಯಾಕೆ ಕಣ್ಣಿಗೆ ಕಾಣೋದಿಲ್ಲ ಅಂತಂದರೆ, ಭಗವಂತನನ್ನು ನೋಡೋ ಸಾಮರ್ಥ್ಯ ನಮ್ಮ ಒಂದು ಕಣ್ಣುಗಳಿಗೂ ಇಲ್ಲ, ಮನಸ್ಸಿಗೂ ಇಲ್ಲ, ಯಾವುದಕ್ಕೂ ಇಲ್ಲ ಹೇಳಬೇಕು ಅಂತಂದರೆ. ಯಾಕಂದರೆ ನೋಡಿ, ಭಗವಂತ ಕಾಲಾತೀತ. ನಾವೀಗ ಕಾಲದ ಅಡಿಯಲ್ಲಿದ್ದೀವಿ. ನಮ್ಮ ಮನಸ್ಸು ಎಲ್ಲವೂ ಒಂದು ಕಾಲದ ಅಡಿಯಲ್ಲಿದ್ದಾವೆ.
ನೋಡಿ, ನಮ್ಮ ಮನಸ್ಸಲ್ಲಿ ಏನೋ ನಮ್ಮ ಒಳಗಡೆ ಏನೋ ಒಂದು ಅನುಭೂತಿ ಆಯ್ತು, ನಾವು ಅದನ್ನೇ ಸತ್ಯ ಅಂತ ಅಂದ್ಕೊಂಡ್ವಿ ಅಂತಂದರೆ ಅದು ನಮ್ಮ ಮೂರ್ಖತನ. ಅದು ಸತ್ಯ ಅಲ್ಲ. ಅದು ಏನೋ ಒಂಥರ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಆದರೆ ಅದೇ ದೇವರಾಗಕ್ಕೆ ಆಗೋದಿಲ್ಲ. ಯಾಕಂದರೆ ದೇವರು ಎಲ್ಲವನ್ನು ಮೀರಿದವನು, ಕಾಲದಲ್ಲೇ ಬರೋದಿಲ್ಲ, ಅವನು ಸೃಷ್ಟಿಯಲ್ಲೇ ಬರೋದಿಲ್ಲ ಭಗವಂತ. ಅಂದರೆ ಎಲ್ಲೋ ಒಂದು ಕಡೆಗಿದ್ದಾನ ಭಗವಂತ? ಇಲ್ಲ, ದೇವರು ಎಲ್ಲೋ ಒಂದು ಕಡೆ ಕೂತ್ಕೊಂಡಿಲ್ಲ. ಅವನ ಒಂದು ಜ್ಞಾನದ ಮುಖಾಂತರ ಎಲ್ಲವೂ ಅವನಿಗೆ ಗೊತ್ತಾಗುತ್ತೆ. ಅವನ ಒಂದು ಶಕ್ತಿ ಜ್ಞಾನದ ಮುಖಾಂತರ ಪ್ರತಿಯೊಂದು ಗೊತ್ತಾಗುತ್ತೆ. ನಾವು ಏನೆಲ್ಲ ಮಾತಾಡ್ತೀವೋ, ನಾವು ಏನೆಲ್ಲ ಯೋಚಿಸ್ತೀವೋ, ಪ್ರತಿಯೊಂದು ನಮ್ಮ ಒಂದು ಮೂಮೆಂಟು ಕೂಡ ಭಗವಂತನಿಗೆ ಗೊತ್ತಾಗುತ್ತೆ. ಹೇಗೆ ಅಂತಂದ್ರೆ ನೋಡಿ, ಈ ಮೈಕ್ ಒಳಗಡೆ ಏನೆಲ್ಲ ಇದೆ ಅನ್ನೋದು ಮೈಕನ್ನು ಸೃಷ್ಟಿ ಮಾಡಿರೋನಿಗೆ ಗೊತ್ತಿರುತ್ತೆ. ಇದನ್ನು ಯಾರು ರೆಡಿ ಮಾಡಿರ್ತಾರಲ್ವ ಆ ವ್ಯಕ್ತಿಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿರೋದಿಲ್ಲ. ಅದೇ ರೀತಿಯಲ್ಲೇ ನೋಡಿ, ಈ ಬ್ರಹ್ಮಾಂಡದಲ್ಲಿ ಏನೆಲ್ಲ ಇದೆ, ಏನೆಲ್ಲ ಬರ್ತಾ ಇದೆ, ಹೋಗ್ತಾ ಇದೆ, ಮತ್ತು ಯಾವ್ದ್ಯಾವುದು ಹೇಗೆ ಕೆಲಸ ಮಾಡ್ತಾ ಇದೆ, ಎಲ್ಲವೂ ಪ್ರತಿಯೊಂದು ಜ್ಞಾನ ಭಗವಂತನಿಗೆ ಇರುತ್ತೆ. ಹಾಗಾಗಿ ಭಗವಂತನನ್ನು ನಾವು ಸರ್ವಜ್ಞ ಅಂತ ಹೇಳಿ ಕರಿತೀವಿ. ಇದನ್ನು ಬಿಟ್ಟರೆ ನಾವು ಭಗವಂತನ ನಾವು ನೋಡಿಬಿಡ್ತೀವಿ, ಆ ಒಂದು ನಮಗೆ ಅನುಭವ ಆಗಿಬಿಡುತ್ತೆ, ಅವನನ್ನು ಅನುಭವದಿಂದ ನಾನು ಪಡ್ಕೊಂಡು ಬಿಡ್ತೀನಿ. ಇದು ಸಾಧ್ಯನೇ ಇಲ್ಲ, ಸಾಧ್ಯನೂ ಇಲ್ಲ. ಯಾಕೆಂದರೆ ಭಗವಂತ ಎಲ್ಲವನ್ನು ಮೀರಿದವನು. ನೋಡಿ, ನಿಜವಾದ ಆಧ್ಯಾತ್ಮ ಏನು ಅಂತಂದರೆ, ನಿಜವಾದ ಆಧ್ಯಾತ್ಮ ನಮ್ಮ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಿ, ಸೃಷ್ಟಿಯನ್ನು ಗಮನಿಸಿ ನಾವು ಯಾವಾಗಲೂ ನಾನು ಮಾಡಿದೆ, ನಂದು ಅಂತ ಹೇಳಿ ಹೊಡೆದಾಡ್ತಾ ಇರ್ತೀವಲ್ವ, ಅದು ಬೇಕು ಇದು ಬೇಕು ಅಂತ ಹೇಳಿ ದುರಾಸನೆ ತುಂಬಿಕೊಂಡು ಸುಮ್ಮನಂಗೆ ಅಲಿದಾಡ್ತಾ ಇರ್ತೀವಿ. ನೋಡಿ, ಯಾವಾಗ ನಾವು ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ತೀವೋ, ಇಡೀ ಬ್ರಹ್ಮಾಂಡದ ಬಗ್ಗೆ ನಾವು ಯೋಚನೆ ಮಾಡ್ತೀವೋ, ಆವಾಗ ನಮಗೊಂದು ಸತ್ಯ ಗೊತ್ತಾಗುತ್ತೆ. ನಾವೊಂದು ಶಕ್ತಿಯ ಅಡಿಯಲ್ಲಿ ಬದುಕ್ತಾ ಇದ್ದೀವಿ ಅಂತ ಹೇಳಿ. ಆಗ ಏನು ಅಂತಂದರೆ, ಹೌದು, ನಾನು ಭಗವಂತನ ಅಡಿಯಲ್ಲೇ ಬದುಕ್ತಾ ಇದ್ದೀನಿ. ನನಗೆ ಒಳ್ಳೆಯ ಯೋಚನೆಗಳು ಬರ್ತವೆ, ಕೆಟ್ಟ ಯೋಚನೆಗಳು ಕೂಡ ಬರ್ತವೆ. ಅಂದರೆ ಒಳ್ಳೆಯದು ಇದೆ, ಕಷ್ಟವೂ ಇದೆ ಇಲ್ಲಿ ಅಲ್ವಾ. ನಾನಿಲ್ಲಿ ಕೆಟ್ಟದ್ದನ್ನು ಅವಾಯ್ಡ್ ಮಾಡಿ ಭಗವಂತನ ಮೇಲೆ ಭರವಸೆ ಇಟ್ಟು ಒಳ್ಳೆ ಕರ್ಮಗಳನ್ನು ಮಾಡಬೇಕಷ್ಟೆ. ಇಷ್ಟೇ ಜೀವನ. ಇದನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ನೀವು ಎಷ್ಟೇ ಆಳವಾಗಿ ಯೋಚನೆ ಮಾಡಿ, ನೀವು ತಿಳ್ಕೊತೀನಿ ಅಂತಂದ್ರೆ ಕೂಡ ಫೈನಲ್ ಆಗಿರೋ ಸತ್ಯ ಏನು ಅಂತಂದರೆ ಇದೆ. ನೋಡಿ, ನೀವು ಧ್ಯಾನದಲ್ಲಿ ಅದು ಎಂಥ ಅನುಭವ, ಅದು ಇದು ನೀವು ಏನೇ ಪಡ್ಕೊಂಡ್ರೂ ಕೂಡ ಮತ್ತು ನೀವು ಉಸಿರಾಡಲೇಬೇಕಾ, ನೀರು ಕುಡಿಲೇಬೇಕಾ, ಊಟ ಮಾಡಲೇಬೇಕಾ, ಮತ್ತು ನಿಮಗೆ ಕಾಯಿಲೆಗಳು ಬಂದೇ ಬರ್ತವೆ, ಮತ್ತು ಮರಣ ಕೂಡ ಎಲ್ಲೇ ಇದ್ದರೂ ನಿಮಗೆ ಬಂದೇ ಬರುತ್ತಾ. ಒಂದು ಸ್ವಲ್ಪ ಯೋಚನೆ ಮಾಡಿ. ಸತ್ಯ ಅದಲ್ಲ, ಸತ್ಯ ಯಾವತ್ತಿಗೂ ಬದಲಾಗೋದಿಲ್ಲ. ಸತ್ಯ ಅಂದರೆ ಅದು ಸತ್ಯನೇ, ಅದು ಯಾವಾಗಲೂ ಬದಲಾವೋ. ಮನುಷ್ಯನ ರೂಪದಲ್ಲಿ, ಪ್ರಾಣಿಯ ರೂಪದಲ್ಲಿ, ಪಕ್ಷಿಯ ರೂಪದಲ್ಲಿ ಈ ರೀತಿಯಲ್ಲಿ ಇರೋದಿಲ್ಲ. ನೋಡಿ, ಅದಕ್ಕೆ ಹೇಳೋದು, ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಇದ್ದದ್ದನ್ನು ಇದ್ದ ಹಾಗೆ ನೋಡಿ. ಅದು ಏನಂದರೆ ಪ್ರಾಣಿ ಅಂದರೆ ಅದು ಪ್ರಾಣಿ, ಇದು ಪಕ್ಷಿ ಅಂದರೆ ಇದು ಪಕ್ಷಿ, ನಾವು ಮನುಷ್ಯರು ಅಂದರೆ ಮನುಷ್ಯರು, ಭಗವಂತ ಅಂದರೆ ಭಗವಂತ ಅಷ್ಟೇ. ಇದಕ್ಕೆ ನಾವು ಏನೋ ಒಂದು ಸೇರಿಸ್ತೀವಿ ಅಂತಂದರೆ ಅದು ನಮ್ಮದೊಂದು ಬೇರೆ ಸಪ್ರೇಟಾದ ಯೋಚನೆ ಆಗುತ್ತೆ ಅಷ್ಟೇ. ಅದು ಇರೋ ಸತ್ಯ ಅಂತರಕ್ಕೂ ಆಗೋದಿಲ್ಲ. ನೋಡಿ, ಯಾಕೆ ಕೆಲವೊಬ್ಬರು ಜೀವನನ ಬಿಟ್ಟು, ಕರ್ಮಗಳನ್ನು ಬಿಟ್ಟು, ಇವಾಗ ನೋಡಿ, ಇವಾಗ ನಾವಿಲ್ಲಿ ಬದುಕ್ತಾ ಇದ್ದೀವಿ, ಕರ್ಮ ಮಾಡ್ತಾ ಇದ್ದೀವಿ, ನಮಗೊಂದು ಫ್ಯಾಮಿಲಿ ಇದೆ ಅಂತಂದರೆ ಎಲ್ಲವೂ ಭಗವಂತನ ಒಂದು ಇಚ್ಛೆಯಿಂದಲೇ ಆಗಿರ್ತವೆ ಅಲ್ವಾ. ಇನ್ನೊಂದೇನೆಂದರೆ ನಮಗೊಂದು ಸ್ವತಂತ್ರ ಇರುತ್ತೆ. ಒಳ್ಳೆಯದು ಕೆಟ್ಟದ್ದನ್ನು ಆಯ್ಕೆ ಮಾಡೋ 2 ಆಪ್ಷನ್ ಇರ್ತವೆ. ನಾವು ಯಾವುದು ಬೇಕೋ ನಮಗೆ ಅದನ್ನು ಆಯ್ಕೆ ಮಾಡಿಕೊಂಡು ನಾವಿಲ್ಲಿ ಬದುಕ್ತಾ ಇರ್ತೀವಿ. ಬಟ್ ಎಷ್ಟೋ ಜನ ಏನು ಮಾಡ್ತಾರೆ ಅಂತಂದರೆ, ಈ ಜೀವನನೇ ಬಿಟ್ಟುಬಿಡ್ತಾರೆ. ಜೀವನನೇ ಬಿಟ್ಟು, ಇಲ್ಲ ನಾನು ಏನೋ ಒಂದು ಅನುಭವಿಸ್ಬೇಕು ಅಂತ ಹೋಗ್ತಾರೆ. ಏನಕ್ಕೆ ಹೋಗ್ತಾರೆ? ಅದರಲ್ಲಿ ಏನೋ ಒಂದು ಶಾಂತಿ ಇದೆ, ನೆಮ್ಮದಿ ಇದೆ ಅಂತ ಹೇಳಿ. ನೋಡಿ, ದೊಡ್ಡ ದೊಡ್ಡ ಗುರುಗಳೆಲ್ಲ ಸಂತೋಷದ ಬಗ್ಗೆ, ನೆಮ್ಮದಿ ಬಗ್ಗೆ ಬೋಧನೆ ಮಾಡ್ತಾರೆ. ಆದರೆ ಇದುವರೆಗೂ ಕಷ್ಟಗಳಿಂದ ಶಾಶ್ವತವಾಗಿ ಪಾರಾಗಿರೋರು ಯಾರೂ ಇಲ್ಲ. ನೋಡಿ, ನನಗೆ ಯಾವಾಗಲೂ ಶಾಂತಿ ಬೇಕು, ನನಗೆ ಯಾವಾಗಲೂ ಸುಖನೇ ಬೇಕು ಅನ್ನೋ ಒಂದು ಆಸೆ ಇದೆಯಲ್ವ, ಇದು ಮೂರ್ಖರಿಗೆ ಮಾತ್ರ ಇರುತ್ತೆ. ನೋಡಿ, ಇಲ್ಲಿ ನಮಗೆ ಕಷ್ಟನೂ ಇದೆ, ಸುಖನೂ ಇದೆ. ನಮಗೆ ಜೀವನ ಇದನ್ನು ಹೀಗೆ ಕೊಡಲ್ಪಟ್ಟಿದೆ. ಭಗವಂತ ನಮಗೆ ಇದನ್ನು ಹೀಗೆ ಕೊಟ್ಟಿದ್ದಾನೆ, ನಾವು ಇದನ್ನು ಹೀಗೆ ಸ್ವೀಕಾರ ಮಾಡಬೇಕು. ಕಷ್ಟ ಇದ್ದಾವೆ, ಅಯ್ಯೋ ನಮಗೆ ಕಷ್ಟ ಆಗ್ತಾ ಇದೆ, ಇದು ಕೆಟ್ಟದ್ದು ಅಂತ ಹೇಳಿ ಭಾವಿಸಬಾರ್ದು. ಗೊತ್ತಿಲ್ಲ, ಅದರ ಹಿಂದೆ ಒಳ್ಳೆ ಉದ್ದೇಶ ಇರ್ಬೋದಲ್ವ.